ಜನನೇ ಇಲ್ಲ, ಅದಕ್ಕೆ ಕರೀತಾ ಇಲ್ಲ ಯಾರು. बोलो भारत माता के। ಶಿವಮೊಗ್ಗ ಮಹಾನಗರ ಪಾಲಿಕೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2ನೇ ಹಂತ ಹಾಗೂ ಎನ್ಜಿಟಿ ಅನುದಾನದ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಬೊಮ್ಮನಕೊಟ್ಟೆ ಆಶ್ರಯ ಬಡಾವಣೆಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಾರೆಕೊಪ್ಪ ಬಂಗಾರಪ್ಪನವರ ಬಡಾವಣೆಯ ನಾಮಕರಣ ಸಮಾರಂಭಕ್ಕೆ ಆಗಮಿಸಿರುವಂತಹ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಶಿವಮೊಗ್ಗ ನಗರದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ವೇದಿಕೆಯ ಮೇಲೆ ಘನ ಉಪಸ್ಥಿತಿಯನ್ನ ಹೊಂದಿರುವಂತಹ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು, ಉನ್ನತ ಶಿಕ್ಷಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಈ ಭಾಗದ ಶಾಸಕರಾದ ಚನ್ನಬಸಪ್ಪರವರ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮಾನ್ಯ ಶಾಸಕಿಯಾದ ಶಾರದಾ ಪೂರ್ಯ ನಾಯಕ್ರವರ, ಮತ್ತೊಬ್ಬರು ಶಾಸಕಿಯಾದಂತಹ ಶ್ರೀಮತಿ ಬಲ್ಕೀಸ್ ಬಾನೂರವರ, ಮತ್ತೊಬ್ಬ ಶಾಸಕರು ಆದ ಡಿಎಸ್ ಅರುಣ್ ರವರ, ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿರವರ, ಕರ್ನಾಟಕ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ಅಧ್ಯಕ್ಷರಾದ ಚೇತನ್ ರವರ, ಮತ್ತೆ ಅಧ್ಯಕ್ಷರಾದ ಭದ್ರಾವತಿ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ ಸುಂದರೇಶ್ ರವರ, ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆ ಚಂದ್ರ ಭೂಪಾಲ್ ರವರ, ಮಧುರ್ ಅವರ, ಯೋಗೇಶ್ ಕುಮಾರ್ ಅವರ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಡೆಪ್ಟಿ ಕಮಿಷನರ್ ಅವರ, ಸಿಇಒ ಅವರ, ಎಸ್ಪಿ ರವರ ಹಾಗೂ ಮಹಾನಗರ ಪಾಲಿಕೆಯ ಎಲ್ಲ ಮಾಜಿ ಸದಸ್ಯರುಗಳ, ಸರ್ವ ಪಕ್ಷಗಳ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಎಲ್ಲ ಅಧಿಕಾರಿ ಮಿತ್ರರೇ, ಮತ್ತು ಕರ್ನಾಟಕ ರಾಜ್ಯದಲ್ಲಿ 13 ಮಹಾನಗರ ಪಾಲಿಕೆಗಳಲ್ಲಿ ಸುಮಾರು 2600 ಕೋಟಿ ರೂಪಾಯಿಗಳ ಕಾಮಗಾರಿಗೆ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಅದೇ ಪ್ರಕಾರ ಶಿವಮೊಗ್ಗಕ್ಕೂ ಸಹ ಇವತ್ತು 237 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಇಂದಿನ ದಿವಸ ನಾನು ಚಾಲನೆಯನ್ನ ಕೊಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಮೂಲಭೂತ ಸೌಕರ್ಯಗಳ ಕೊರತೆ ಆಗಬಾರದು ಅಂತ ಹೇಳಿ ನಾವು ಇಂಥ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ನಾವು ಕೈಗೊಂಡಿರೋದು. ಇವತ್ತು ಅದರಲ್ಲಿ ವಿಶೇಷವಾಗಿ ಬಂಗಾರಪ್ಪ ಸಾಹೇಬರು ಈ ಭಾಗದಿಂದ ಬಂದಂತು, ಮಧು ಬಂಗಾರಪ್ಪನವರ ತಂದೆ ಆಗಿದ್ರು ಸಹ ನಮಗೂ ನಿಮ್ಗೆಲ್ಲರೂ ಅವರು ತಂದೆಯ ಸಮಾನ ಆದ್ರು ಅಂತವ್ರೆ. ಇಡೀ ರಾಜ್ಯದಲ್ಲಿ ಅಹಿಂದ ಪರವಾಗಿ ಹೋರಾಟ ಮಾಡಿದಂತಹ ದೊಡ್ಡ ಹೆಸರನ್ನ ತೆಗೆದುಕೊಂಡಂತಹ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಬಂಗಾರಪ್ಪನವರು ಅಂದ್ರೆ ನಮ್ಗೆಲ್ಲ ಆದರ್ಶ ಅಂತ ನನ್ನ ಭಾವನೆ. ನಾನು ಆಗ ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೆ, PUC ಇದ್ದೆ ಅನಿಸ್ತದೆ. ಸನ್ಮಾನ್ಯ ಬಂಗಾರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಅವರು ಹಲವಾರು ಕಾರ್ಯಕ್ರಮಗಳನ್ನ ನೋಡಿ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ NSU ಅಲ್ಲಿ ನಾನು ಇದ್ದು ಆ ಕಾರ್ಯಕ್ರಮಗಳನ್ನೆಲ್ಲ ನೋಡ್ಕೊಂಡೇನೆ ಒಬ್ಬ ರಾಜಕಾರಣಿ ಯಾವ ತರ ಇರಬೇಕು, ಜನಗಳ ಪರವಾಗಿ ಯಾವ ತರ ಕೆಲಸ ಮಾಡಬೇಕು ಅಂತ ಬಂಗಾರಪ್ಪನವರ ರಾಜಕಾರಣಿಗಳಿಂದ ಇವತ್ತು ಸಿದ್ದರಾಮಯ್ಯನವರಂತ ಮುಖ್ಯಮಂತ್ರಿಗಳ ತನಕ ನಾವು ನೋಡ್ಕೊಂಡು ಬಂದಿರೋದು. ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಈ ರಾಜ್ಯದಲ್ಲಿರುವ ಸುಮಾರು 1,30,00,000 ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇರೋದು.
ಇಡೀ ರಾಜ್ಯದ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡಬೇಕು ಅಂತ ಹೇಳಿ ಸುಮಾರು 10,500 ಕೋಟಿ ರೂಪಾಯಿಗಳನ್ನ ಕೊಟ್ಟಂತದ್ದು. ಈ ರಾಜ್ಯದ ಎಲ್ಲ BPL ಕುಟುಂಬದವರಿಗೆ 5 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿ ಹಣ ಅವರ ಅಕೌಂಟಿಗೆ ಹಾಕುವಂಥದ್ದು. 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ ಕೊಟ್ಟಿದ್ದು, ಮತ್ತೆ ಡಿಗ್ರಿ ಓದೋರಿಗೆ 2,000 ರೂಪಾಯಿ ಮತ್ತೆ 3,000 ರೂಪಾಯಿ. ಇದೆಲ್ಲ ಪ್ರತಿ ಭಾಷಣದಲ್ಲಿ ನಾವೆಲ್ಲ ಹೇಳ್ತಾ ಇರ್ತೀವಿ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ UBI, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ರೆ ಅವನಿಗೆ ಸಾಮಾನ್ಯವಾಗಿ ಜೀವನ ಮಾಡಬೇಕು ಅಂತ ಎಷ್ಟು ಹಣವನ್ನ ಬೇಕು ಅಂತ ಹೇಳಿ ವಿಶ್ವ ಬ್ಯಾಂಕ್ನ ಯೋಜನೆ ಅಡಿಯಲ್ಲಿ ಒಂದು ಸಮಗ್ರವಾದ ಯೋಜನೆಯನ್ನು ತಯಾರು ಮಾಡಿದ್ರು. ಅದರ ಪ್ರಕಾರನೇ ಇಡೀ ಪ್ರಪಂಚದಲ್ಲಿ ಮಿನಿಮಮ್ ಇಷ್ಟು ಹಣವನ್ನ ಒಂದು ಕುಟುಂಬಕ್ಕೆ ಸೇರ್ಬೇಕು ಅಂತ ಮಾಡಿದಂತ ವ್ಯಕ್ತಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ. ಇವತ್ತು ಶಿವಮೊಗ್ಗ ನಗರಕ್ಕೆ 227 ಕೋಟಿ ರೂಪಾಯಿಗಳ ಹಣದ ವೆಚ್ಚದಲ್ಲಿ ನಾವು ಸಾಲವನ್ನು ತಗೋತಾ ಇದ್ದೀವಿ. 7.5 ಕೋಟಿ ರೂಪಾಯಿಗಳನ್ನ ಸ್ಥಳೀಯ ನಮ್ಮ ಮಹಾನಗರ ಪಾಲಿಕೆ ಭರಿಸ್ತದೆ. ಇನ್ನು ಅಷ್ಟು ದುಡ್ಡನ್ನ ಸಾಲದ ರೂಪದಲ್ಲಿ ತೆಗೆದುಕೊಂಡು ಆ ಬ್ಯಾಂಕಿಗೆ ಬಡ್ಡಿಯನ್ನು ಕಟ್ಟುವಂಥದ್ದು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ. ಇದು ಯಾವುದೇ ಹಣ ಫ್ರೀ ಬಂದಿಲ್ಲ, ಯಾವ ಹಣ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ, ಯಾವ ಹಣ ನಗರ ಪಾಲಿಕೆಯಿಂದ ಬಂದಿಲ್ಲ. ಇಡೀ ಹಣ ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು ಕೊಟ್ಟಂತ ಸರ್ಕಾರ ಬಡ್ಡಿ ಸಮೇತ ವಾಪಸ್ ಕೊಡ್ತಾ ಇರೋದು ನಾವು ವಿತ್ ಇಂಟ್ರೆಸ್ಟ್. ಏನಪ್ಪಾ ಕಮಿಷನರ್ ಕರೆಕ್ಟ್ ಏನ್ರಿ? ಯಾರು ಕೊಡ್ತಾ ಇರೋ ರಾಜ್ಯ ಸರ್ಕಾರದ ದುಡ್ಡು? 7.5 ಕೋಟಿ ಮಾತ್ರ ನೀವು ಕೊಡ್ತಾ ಇರೋ ಸರ್ ನಿಮ್ಮ ಮಹಾನಗರ ಪಾಲಿಕೆಯಿಂದ. ಇಡೀ ಹಣ ಬಡ್ಡಿ ಸಮೇತ ನಾವು ಬ್ಯಾಂಕಿಗೆ ಕಟ್ತಾ ಇರುವಂತ ಹಣ. ಇದಕ್ ಮುಂಚೆ ಹಣ ಬಂತಲ್ಲ, ಒಂದು ನಿಮಿಷ, ಇದಕ್ ಮುಂಚೆ ಬಂದಂತ ಹಣ ಸ್ಮಾರ್ಟ್ ಸಿಟಿಲಿ ಅತ್ಯಂತ ಹೆಚ್ಚು ಅನುದಾನ ನಮ್ದು 50%. ಇನ್ನ 20% ಎಷ್ಟು ಸ್ಥಳೀಯ ಸಂಸ್ಥೆಗಳಿಂದ ಎಷ್ಟು ಕೊಟ್ಟಿದ್ದು, ಕೇಂದ್ರ ಸರ್ಕಾರದಿಂದ ಎಷ್ಟು ಬಂತು ಸ್ಮಾರ್ಟ್ ಸಿಟಿಗೆ? 50%. ಅದು ಲೋನಾ ಏನು? ಕೇಂದ್ರ ಸರ್ಕಾರದಿಂದ 50%, ರಾಜ್ಯ ಸರ್ಕಾರದಿಂದ 50%. ಆದ್ರೆ ಈ ಹಣ ಇದೆಯಲ್ಲ, ಇದು ನಾವು ಸಾಲ ತಗೊಂಡು ನಾವು ರಿಪೇಮೆಂಟ್ ಮಾಡ್ತಾ ಇರೋದು. ಇದನ್ನ ನಾನೇನು ಚೆನ್ನಿಯವರಿಗೆ ಪ್ರತ್ಯುತ್ತರ ನಾನು ಹೇಳ್ತಾ ಇಲ್ಲ. ನಾನು ಇದನ್ನ ಏನ್ ಫ್ಯಾಕ್ಟ್ಸ್ ಅದನ್ನ ತಮ್ಮ ಮುಂದೆ ಹೇಳ್ತಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರನೇ ಕೊಡ್ಲಿ, ರಾಜ್ಯ ಸರ್ಕಾರನೇ ಕೊಡ್ಲಿ, ಇದೆಲ್ಲ ನಿಮ್ ದುಡ್ಡು, ಯಾರ ದುಡ್ಡು ಅಲ್ಲ. ಕಾಂಗ್ರೆಸ್ ಸರ್ಕಾರ ಅವ್ರ ಮನೆಯಿಂದ ತಂದ್ಕೊಡಲ್ಲ, ಬಿಜೆಪಿ ಕೇಂದ್ರ ಸರ್ಕಾರ ಅವ್ರ ಮನೆಯಿಂದ ತಂದ್ಕೊಡಲ್ಲ. ಇದೆಲ್ಲ ಇವರ್ ಟ್ಯಾಕ್ಸ್ ಪೇಡ್ ಮನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನೀವು ಕೊಟ್ಟಂತಹ ಹಣ ಇದನ್ನ ನಿಮ್ಗೆ ವಾಪಸ್ ಕೊಡುವಂತದ್ದಷ್ಟೇ ಸರ್ಕಾರಗಳ ಕರ್ತವ್ಯ. ಇದಕ್ಕೂ ಮುಂಚೆ ಬೇರೆ ಸರ್ಕಾರಗಳು ಮಾಡಬಹುದಾಗಿತ್ತು, ಆದ್ರೆ ಮಾಡಿಲ್ಲ. ನಮ್ ಸರ್ಕಾರನೇ ಬರ್ಬೇಕಾಯ್ತಾ 52,000 ಕೋಟಿ ಒಂದು ವರ್ಷಕ್ಕೆ ಬಡವರು ಕೊಡ್ಬೇಕು ಅಂತ ಹೇಳಿ. ಈ 3 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಇಡೀ ರಾಜ್ಯಕ್ಕೆ, ನಮ್ಮ ಬಡವರಿಗೆ, ಹೆಣ್ಮಕ್ಕಳಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, BPL ಕಾರ್ಡ್ ಹೋಲ್ಡರ್ಸ್ಗೆ ಕೊಟ್ಟಂತ ಹಣ 1,56,000 ಕೋಟಿ. ಈ ದುಡ್ಡು ಎಲ್ಲಿಂದ ಬಂತು? ನಿಮ್ದೇ ಹಣ. ಇದೇನು ನಾವೇನು ಕಾಂಗ್ರೆಸ್ ಸರ್ಕಾರ ನಮ್ಮ ಮನೆಯಿಂದ ತಗೊಂಡ್ಬಂದ್ರಿ ಅಂತ ಹೇಳಲ್ಲ, ಸಿದ್ದರಾಮಯ್ಯನವ್ರ ಮನೆಯಿಂದ ತಗೊಂಡ್ಬಂದ್ರಿ ಅಂತ ಯಾವತ್ತೂ ಹೇಳಲ್ಲ. ನಿಮ್ಮ ಹಣ ನಿಮ್ಗೇನೆ ಉಳಿಸಿ ಕೊಡ್ತಾ ಇರುವಂತ ಹಣ. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಮಾತಾಡ್ಬೇಕಾಗ್ತದೆ. ಯಾವುದೇ ಸರ್ಕಾರ ಯಾವುದು ಹಣ ಮನೆಯಿಂದ ತರಲ್ಲ. ನಾನಾಗ್ಲಿ, ನಮ್ಮ ಮಧು ಬಂಗಾರಪ್ಪ ಆಗ್ಲಿ, ನಮ್ಮ ಚೆನ್ನಿಯವರಾಗ್ಲಿ, ನಮ್ಮ ಶಾರದಕ್ಕಾಗ್ಲಿ, ಬಲ್ಕೇಶ್ ಬಾನುವರಾಗ್ಲಿ 100 ರೂಪಾಯಿ ಯಾರು ನಮ್ಮ ಮನೆಯಿಂದ ಕೊಟ್ಟಿಲ್ಲ. ಎಲ್ಲ ನಿಮ್ದೇ ಮನೆ. ದಟ್ ಈಸ್ ಯುವರ್ ಮನಿ. ಕುವೆಂಪು ಅವರು ಹೇಳಿದ್ರು, ಇದೇ ಜಿಲ್ಲೆಯವರು ಕುವೆಂಪು ಅವರು, ಸರ್ವ ಜನಾಂಗದ ಶಾಂತಿಯ ತೋಟ ಭಾರತ ದೇಶ ಅನ್ನೋದು, ಕರ್ನಾಟಕ ರಾಜ್ಯ ಅನ್ನೋದು ಸರ್ವ ಜನಾಂಗದ ಶಾಂತಿಯ ತೋಟ. ಈ ದೇಶದಲ್ಲಿ, ನಾಡಲ್ಲಿ ಹುಟ್ಟಿದಂತ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವೆಲ್ಲರೂ ಅಣ್ತಮ್ಮಂದ್ರಿ, ನಾವು ಬೇರೆ ಅಲ್ಲ. ವೆರ್ ಆಲ್ ಒನ್. ನಾವೆಲ್ಲ ಫಸ್ಟ್ ಆಫ್ ಆಲ್ ನಾವೆಲ್ಲ ಭಾರತ ದೇಶದ ಮಕ್ಕಳು. ನಾವು ವೆರ್ ಆಲ್ ಇಂಡಿಯನ್ಸ್. ಯಾವುದೇ ಜನಾಂಗ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಅವನಿಗೆ ಸಿಗಬೇಕಾದ ಸವಲತ್ತುಗಳನ್ನ ಕೊಡ್ಲೇಬೇಕು ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು.
ಆ ಸಂವಿಧಾನದ ಪ್ರಕಾರನೇ ನಾವು ಸರ್ಕಾರ ನಡೆಸುವಂಥದ್ದು. ಯಾರ್ದು ಇಲ್ಲಿ ವೈಯಕ್ತಿಕ ಹಣ ಇಲ್ಲ, ಎಲ್ರೂ ನಾವೆಲ್ಲ ಒಂದೇ. ನಾನಾಗ್ಲಿ, ಬಲ್ಕೀಶ್ ಬಾನು ಆಗ್ಲಿ, ಚನ್ನು ಆಗ್ಲಿ, ನಮ್ಮ ಮಧು ಆಗ್ಲಿ, ವರಾರ್ ಬ್ರದರ್ಸ್, ನಮ್ಮ ಶಾರದಕ್ಕನ್ನು ಅಷ್ಟು ಬೇರೆ ಪಕ್ಷದಲ್ಲಿರ್ಬೋದು, ಚನ್ನು ಅವ್ರು ಬೇರೆ ಪಕ್ಷದಲ್ಲಿರ್ಬೋದು, ಅರುಣ್ ಅವ್ರು ಬೇರೆ ಪಕ್ಷದಲ್ಲಿರ್ಬೋದು, ನಾನ್ ಬೇರೆ ಪಕ್ಷದಲ್ಲಿರ್ಬೋದು, ಬಲ್ಕೀಶ್ ಬಾನು ಅವರು ಬೇರೆ ಪಕ್ಷದಲ್ಲಿರ್ಬೋದು, ಬೇರೆ ಜನಾಂಗ ಆಗಿರ್ಬೋದು. ಆದ್ರೆ ನಾವೆಲ್ಲರೂ ಈ ಭಾರತೀಯರು, ನಾವೆಲ್ಲ ವೆರ್ ಆಲ್ ಇಂಡಿಯನ್ ಫಸ್ಟ್, ಆಮೇಲೆ ನಮ್ಮ ಜಾತಿ, ಆಮೇಲೆ ಜನಾಂಗ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ರಾಜಕಾರಣ ಮಾಡಿದ್ರೆ ಮಾತ್ರ ಅದು ಅಧ್ಯಾಯ ಕಂಪ್ಲೀಟ್ ಆಗೋದು. ಟೆಂಪರವರಿಯಾಗಿ ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ನಾವು ಮಾಡಬಾರ್ದು, ಬೇರೆಯವರು ಮಾಡಬಾರ್ದು. ಇರೋರೆಲ್ಲ ನಮ್ಮವರೇ ಅಂತ ತಿಳ್ಕೋಬೇಕು. ಓಟ್ ಹಾಕ್ಲಿ ಬಿಡ್ಲಿ, ಯಾವ ಪಕ್ಷ ಆಗ್ಲಿ, ಯಾವುದೇ ಜಾತಿಗೆ ಸೇರಿದ್ರೆ ಆಗ್ಲಿ, ನಾವೆಲ್ಲ ರಾಜಕಾರಣಿಗಳು ಏನಿದ್ದೀರಲ್ಲ, ನಮ್ಗೆ ಸಿಕ್ಕಂತ ಅಧಿಕಾರವನ್ನ ಒಳ್ಳೆಯತನಕ್ಕೆ ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಸಮಾಜವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇದು ಹಲವಾರು ಯೋಜನೆಗಳನ್ನ ನಾವು ತಗೊಂಡಿದ್ದೀವಿ. ದುಡ್ಡಿನ ಕೊರತೆ ಏನಿಲ್ಲ ನಮ್ಗೆ. 4,56,000 ಕೋಟಿ ರೂಪಾಯಿಗಳು ನಮ್ಮ ಬಜೆಟ್. ದುಡ್ಡು ಇಲ್ಲಿರ ಬಂದ್ಬಿಡ್ತದ ಈ ಡೆವಲಪ್ಮೆಂಟ್ಗೆಲ್ಲ ಹಣ ಎಲ್ಲಿಂದ ಬರ್ತದ? ಒಂದು ವರ್ಷಕ್ಕೆ 52,000 ಕೋಟಿ ರೂಪಾಯಿ ಉಚಿತವಾಗಿ ಜನಗಳಿಗೆ 5 ಯೋಜನೆಗಳು ಕೊಡೋದ್ರ ಮುಖಾಂತರ ಈಗ 200 ಬರೀ ಒಂದೊಂದು ನಗರಕ್ಕೆ 200 ಕೋಟಿ ರಸ್ತೆಗಳು ಮಾಡ್ಲಿಕ್ಕೆ, ಚರಂಡಿ ಮಾಡ್ಲಿಕ್ಕೆ 2,600 ಕೋಟಿ ಕೊಟ್ಟಿದೀವಲ್ಲ. ಎಲ್ಲಿಂದ ಬಂದ ದುಡ್ಡು? ಎಲ್ಲಿಂದ ಬಂದ ದುಡ್ಡು? ನಿಮ್ದೇ ದುಡ್ಡು. ದುಡ್ಡಿನ ಕೊರತೆ ಇಲ್ಲ, ಹಣದ ಕೊರತೆ ಇಲ್ಲ. ಮಾಡುವಂತ ಮನ್ಸಿರ್ಬೇಕು ಅಷ್ಟೇ. ಪೇಪರ್ ಅಲ್ಲಿ ಹಾಕ್ಬಿಟ್ರೆ ಪ್ರಯೋಜನ ಆಗಲ್ಲ. ಆರ್ಡರ್ ಹಾಕ್ಬಿಟ್ಟು ನಾನು ಆರ್ಡರ್ ಮಾಡಿದೀನಿ, ಕೆಲಸ ನೀವು 5 ವರ್ಷ ಬಿಟ್ಕೊಂಡು ಮಾಡ್ರಿ ಅಂತ ಹೇಳುವಂತ ಸರ್ಕಾರ ನಮ್ದಲ್ಲ. ಯಾವತ್ತು ನಾ ಚೆನ್ನೂರು ಬಹಳಷ್ಟು 2 ವರ್ಷದಿಂದ ಸತತವಾಗಿ ಕೇಳ್ತಾ ಇದ್ರು, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ದುಡ್ಡು ಕೊಡಿ. ನಾನು ಹೇಳ್ತಾ ಇದ್ದೆ, ಕೊಡ್ತೀನಿ ಸರ್, ಕೊಡ್ತಾ ಇದ್ದೀರಿ. ಅದು ಫಸ್ಟ್ ನಮ್ಮಿಂದ ಇಲ್ಲಿಂದ ಪ್ರಪೋಸಲ್ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ, ಸೆಂಟ್ರಲ್ UD ಡಿಪಾರ್ಟ್ಮೆಂಟ್ಗೆ ಹೋಗಿ, ಅಲ್ಲಿ ಬ್ಯಾಂಕ್ ಹೋಗಿ, ಅಲ್ಲಿ ಬ್ಯಾಂಕಿಂದ ಪಾಸ್ ಹಾಕೊಂಡು ಸಾಲ ಮಂಜೂರಾಗಬೇಕಲ್ಲ. ಸಾಲ ನಾವು ವಾಪಸ್ ಕೊಡ್ತೀವಿ ಅಂತ ಗ್ಯಾರಂಟಿ ಬೇಕಲ್ಲ. ಆ ಗ್ಯಾರಂಟಿ ಕೊಟ್ಟು ಟೆಂಡರ್ ಆಗಿ ಇವತ್ತು ಇಡೀ ನಗರದಲ್ಲಿ ಎಲ್ಲಾ ಭಾಗಗಳಲ್ಲಿ ಕೆಲಸಗಳನ್ನ ಶುರು ಮಾಡುವಂತಹ ಕಾರ್ಯಕ್ಕೆ ನಾವಿವತ್ತು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಎಷ್ಟು ತಿಂಗಳು ತಗತ್ತೀರಾ ಕಮಿಷನರ್ ಅವರೇ? ಮಾಯಣ್ಣಗೌಡ, ಎಷ್ಟು ತಿಂಗಳು? 1 ಇಯರ್ ಹಾಕಿ 8 ತಿಂಗಳ ಮುಗಿಸ್ಬೋದಪ್ಪ. ನನ್ನ ಪ್ರಕಾರ ನೆಕ್ಸ್ಟ್ ಮಾನ್ಸೂನ್ ಒಳಗಡೆ 9 ರಿಂದ 10 ತಿಂಗಳೊಳಗಡೆ ಈ 237 ಕೋಟಿ ರೂಪಾಯಿಗಳು ಏನ್ ನಾವು ಕೊಟ್ಟಿದ್ದೀವಿ, ಆ ಇಡೀ ಹಣವನ್ನ ಖರ್ಚು ಮಾಡುವಂತ ಜವಾಬ್ದಾರಿ ಕಮಿಷನರ್ ಸೇರ್ತದೆ. ಅದರ ಉಸ್ತುವಾರಿ ಮಾನ್ಯ ಚೆನ್ನಿಯವರ್ಗೆ ಸೇರ್ತದೆ. ಯಾಕಂದ್ರೆ ನಾವ್ಯಾವುದು ಡಿಸ್ಕ್ರಿಮಿನೇಟ್ ಮಾಡಿಲ್ಲ. ಶಿವಮೊಗ್ಗದಲ್ಲಿ ಒಬ್ರು ಬಿಜೆಪಿ ಸದಸ್ಯರಿದ್ದಾರೆ, ಇನ್ನೊಬ್ರು 3 ವಾರ್ಡ್ಗಳಲ್ಲಿ JDS ಸದಸ್ಯರಿದ್ದಾರೆ ಅಂತ ಹೇಳಿ ನಾವು ಯಾವುದಕ್ಕೂ ಹೆಚ್ಚು ಕಮ್ಮಿ ಮಾಡಿಲ್ಲ. ಕಾಂಗ್ರೆಸ್ ಸದಸ್ಯರು ದಾವಣಗೆರೆಯಲ್ಲಿ ಇಬ್ರು ಸಹ, ಶಾಮನೂರು ಶಿವಶಂಕರಪ್ಪನವರು, ಅವ್ರ ಮಗ ಮಲ್ಲಿಕಾರ್ಜುನ್, ಅವ್ರಿಗೂ 200 ಕೋಟಿ ಕೊಟ್ವಿ, ಶಿವಮೊಗ್ಗಕ್ಕೂ 200 ಕೋಟಿ ಕೊಟ್ವಿ. ನೋ ಡಿಸ್ಕ್ರಿಮಿನೇಷನ್. ನಮ್ಮಲ್ಲಿ, ನಮ್ಮ ಸರ್ಕಾರದಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ. ನಾವು ಯಾವುದೇ ವ್ಯತ್ಯಾಸ ನೋಡಲ್ಲ. ಜನಗಳಿಗೆ ಅಭಿವೃದ್ಧಿ ಮಾಡೋದಷ್ಟೇ ನಮ್ಮ ಉದ್ದೇಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಬಹಳಷ್ಟು ಬಿಸಿಲಾಗಿದೆ ಪಾಪ. ಬಹಳಷ್ಟು ನೀವು 2-3 ಗಂಟೆಗಳ ಕಾಲ ಸಾವಧಾನವಾಗಿ ಇಲ್ಲಿ ಕೂತ್ಕೊಂಡಿದ್ರೆ ಬಹಳಷ್ಟು ಕುರ್ಚಿಗಳು ಸಹ ಖಾಲಿ ಆಗ್ಬಿಟ್ಟಿದ್ದಾವೆ. ಯಾಕಂದ್ರೆ ಊಟದ ಟೈಮ್ ಆಯ್ತು ಅಂತ ಅನಿಸ್ತದೆ. ಇವತ್ತು ಹುಲಿಯ ನಾನಲ್ಲಪ್ಪ, ಸಿದ್ದರಾಮಯ್ಯ ಸಾಹೇಬ್ರು ಹುಲಿಯ. ಇವತ್ತು ಬಂಗಾರಪ್ಪನವರು ಹಾಕಿಕೊಟ್ಟಂತ ಹಾದಿಯಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅತಿ ಉತ್ತಮವಾದ ಸರ್ಕಾರವನ್ನ ನಡೆಸ್ತಾ ಇದ್ದೇವೆ. ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಎಲ್ಲ ಜಾತಿ, ಎಲ್ಲ ಪಕ್ಷಗಳನ್ನ ಮೀರಿ ಪ್ರತಿಯೊಬ್ಬನೂ ನಮ್ಮವ ಅಂತ ಹೇಳುವಂತ ಕೆಲಸಗಳನ್ನ ನಾವು ನಮ್ಮ ಕಾರ್ಯದ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ಅದು ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಸಚಿವರಾದ ಸಹೋದರ ಮಧು ಬಂಗಾರಪ್ಪನವರು ಮತ್ತೆ ನಮ್ಮ ಚೆನ್ನಿಯವರು, ಮಾನ್ಯ ಶಾಸಕರು ಚೆನ್ನಿ ಅಣ್ಣವರು ಸಹ
ಈ ಶಿವಮೊಗ್ಗ ನಗರಕ್ಕೆ ಅತಿ ಅವಶ್ಯಕವಾಗಿ ಕುಡಿಯುವ ನೀರು ಇನ್ನೂ ಜಾಸ್ತಿ ಆಗಬೇಕು ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ನಾನು ಸನ್ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ MLA ಚನ್ನಿಯವರು ಮತ್ತೆ MLC ಅರುಣ್ ಮತ್ತೆ ನಮ್ಮ ಬಲ್ಕೀಶ್ ಬಾನು ಮೇಡಮ್ ಮತ್ತೆ ಜೊತೆಯಲ್ಲಿ ನಮ್ಮ ಶಾರದಾ ಪೂರ್ವ ನಾಯಕ್ ಅವರು ಮೇಡಮ್ ಅವರು ಮತ್ತೆ ನಮ್ಮ ಜವಳಿ ಅಧ್ಯಕ್ಷ ಬೇರೆ ಇದನ್ನು ಕ್ಯಾಬಿನೆಟ್ ರ್ಯಾಂಕ್ ಕ್ಯಾಬಿನೆಟ್ ಸ್ಟೇಟ್ ಎಲ್ಲ ಕ್ಯಾಬಿನೆಟ್ ರ್ಯಾಂಕ್ ಅವ್ರನ್ನೂ ಜೊತೆಲಿ ಕರ್ಕೊಂಡೋಗಿ 500 ಕೋಟಿ ಬೇಕು ಅಂತ ಕೇಳಿದ್ದಾರೆ. 500 ಕೋಟಿ ಒಂದೇ ಸರಿ ಕೊಡಕ್ಕಾಗಲ್ಲ ನನ್ನ ಪ್ರಕಾರ. ಆದ್ರೆ ಹಂತವಾಗಿ ಶಿವಮೊಗ್ಗಕ್ಕೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಹಣವನ್ನ ಒದಗಿಸಲಿಕ್ಕೆ ನಾನು ನನ್ನ ಸರ್ಕಾರ ನಾವು ಕಟಿಬದ್ಧವಾಗಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಎಷ್ಟೋ ಏನು ಅಂತ ಹೇಳಕ್ ಬರಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕು, ಆರ್ಥಿಕ ಇಲಾಖೆಯವರ ಹತ್ರ ಮಾತಾಡಬೇಕು. DPR ರೆಡಿ ಇದೆ ಅಂತ ಈಗಾಗಲೇ ಶಾಸಕರು ಸಹ ಮಂತ್ರಿಗಳು ಹೇಳಿದ್ದಾರೆ. ಆ DPR ಅಂತ ತಗೊಂಡೋಗಿ ನಾವು ಮೂವರು ಮತ್ತೆ MLCಗಳೆಲ್ಲ ಜೊತೆಯಲ್ಲಿ ಹೋಗಿ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸಿ ಕುಡಿಯುವ ನೀರಿನ ವ್ಯವಸ್ಥೆಗೆ ನಾನು ಹಣವನ್ನು ಒದಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಅದರ ಜೊತೆಯಲ್ಲಿ ಪೌರ ಕಾರ್ಮಿಕರ ಮನೆಗಳು ಸುಮಾರು ಅರ್ಧಂಬರ್ಧ ಆಗಿದೆ. ಅದನ್ನು ಸಂಪೂರ್ಣ ಆಗಲಿಕ್ಕೆ ಸುಮಾರು 27 ಕೋಟಿ ರೂಪಾಯಿಗಳ ಅನುದಾನ ಬೇಕು ಅಂತ ಕೇಳಿದ್ದಾರೆ. ಅದನ್ನು ಸಹ ನಾನು ನಮ್ಮ ಸೆಕ್ರೆಟರಿ ಅವರ ಜೊತೆ ಮಾತಾಡಿ ಆರ್ಥಿಕ ಇಲಾಖೆಯವರ ಜೊತೆ ಮಾತಾಡಿ ಅವ್ರಿಗೂ ಸಹ ಈ ಮನೆಗಳನ್ನ ಕಟ್ಟಲಿಕ್ಕೆ ಏನ್ ಸಹಾಯ ಆಗ್ತದೋ ಆ ಸಹಾಯವನ್ನ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿವಸಗಳಲ್ಲಿ ಶಿವಮೊಗ್ಗ ನಗರ ಜೊತೆಗೆ ಇಡೀ ರಾಜ್ಯದಲ್ಲಿ ಇರುವಂತಹ ಎಲ್ಲ ನಗರಗಳಿಗೆ, ಪಟ್ಟಣಗಳಿಗೆ, ಪುರಸಭೆಗಳಿಗೆ, ಮಹಾನಗರ ಪಾಲಿಕೆಗಳಿಗೆ ನೋಡಿ ಒಂದೇ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ನಾನ್ ಮಂತ್ರಿ ಆದ್ಮೇಲೆ, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನನ್ನ ಇಲಾಖೆಯಿಂದ ಕುಡಿಯೋ ನೀರಿಗೆ ಮತ್ತೆ UGDಗೆ 25,000 ಕೋಟಿ ರೂಪಾಯಿಗಳು ಕೊಟ್ಟಿದ್ವಿ. 25,000 crores 25,000 ಕೋಟಿ ರೂಪಾಯಿಗಳ ಅನುದಾನವನ್ನು ತಗೊಂಡು ಟೆಂಡರ್ಗಳು ಮಾಡಿ ಅವ್ರಿಗೆ LOA ಕೊಟ್ಬಿಟ್ಟು ಈಗಾಗಲೇ ಕೆಲಸಗಳು ಶುರು ಮಾಡಿದ್ವಿ. ಸಣ್ಣ ಸಣ್ಣ ನಗರಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಗದಗ ಇರ್ಬೋದು, ಬಳ್ಳಾರಿ ಇರ್ಬೋದು, ಈ ಕಡೆ ರಾಯಚೂರು ಇರ್ಬೋದು, ಈ ಕಡೆ ಮೈಸೂರು ಇರ್ಬೋದು, ರಾಮನಗರ ಇರ್ಬೋದು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಸುಮಾರು 100 ನಗರಗಳಿಗೂ ಹೆಚ್ಚು ನಗರಗಳಿಗೆ 25,000 ಕೋಟಿ ಬರೀ ನನ್ನ ಇಲಾಖೆಯಿಂದ ನಗರಾಭಿವೃದ್ಧಿ ಇಲಾಖೆಯಿಂದ 25,000 ಕೋಟಿ ರೂಪಾಯಿಗಳ ಟೆಂಡರ್ಗಳು ಮಾಡಿ ಈಗಾಗಲೇ ಕೆಲಸಗಳು ಮುಗೋಗ್ತಾ ಇದೆ. ಇನ್ನು 1 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಇರುವಂತಹ ಸುಮಾರು 70% ನಗರಗಳಿಗೆ ಕುಡಿಯುವ ನೀರಿನ ಯೋಜನೆ ಮತ್ತೆ UGD ಕೆಲಸ ಆಗೋಗ್ತದೆ. ದುಡ್ಡಿಲ್ಲದೆ ಇದೆಲ್ಲ ಮಾಡಕ್ಕಾಗ್ತದಾ? 25,000 ಕೋಟಿ ಬರೀ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸಣ್ಣ ಪಟ್ಟಣಗಳಿಗೆ, ನಗರ ಪಾಲಿಕೆಗಳಿಗೆ, ಪಟ್ಟಣ ಪಂಚಾಯಿತಿಗಳಿಗೆ ಕೊಡ್ಬೇಕು ಅಂದ್ರೆ ದುಡ್ಡು ಬೇಕಲ್ಲ. ದುಡ್ಡು ಕೊಟ್ಟವ್ರು ಯಾರು? ನಮ್ಮ ಸರ್ಕಾರ. ಯಾಕೆ ಮುಂಚೆ ಮಾಡಿರ್ಲಿಲ್ಲ? ಮುಂಚೆನೂ ನಗರಾಭಿವೃದ್ಧಿ ಸಚಿವರಿದ್ರು, ಮುಂಚೆನೂ ರಾಜ್ಯ ಸರ್ಕಾರಗಳಿದ್ವು. ಆದ್ರೆ ಈ ಸುಸಂದರ್ಭದಲ್ಲಿ ನಾನು ಏನ್ ಹೇಳಿಕ್ ಬಯಸ್ತೇನೆ ಅಂದ್ರೆ, ಯಾವುದೇ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ಬಿಜೆಪಿ ಸರ್ಕಾರ ಆಗಲಿ, JDS ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಇದ್ರೂ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಕೊಡ್ಬೇಕು. ಜನಗಳಿಗೆ ಫಸ್ಟ್ ಬೇಕಾಗೋದೇನಪ್ಪ? ಕುಡಿಯೋ ನೀರು, ಅದ್ರ ಜೊತೆಲಿ ಅಂಡರ್ಗ್ರೌಂಡ್ ಡ್ರೈನೇಜ್, ಅದ್ರ ಜೊತೆಲಿ ಈಗ ಈ ಮನೆಗಳು, ರಸ್ತೆ, ಚರಂಡಿ ಅವೆಲ್ಲ ಮಾಡ್ಬೇಕಾಗ್ತದೆ. ಇವೆಲ್ಲ ಕೆಲಸಗಳು ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ ಸಮಯ ಸುಮಾರು 15 ನಿಮಿಷ ತಗೋಬಿಟ್ಟು ಅನಿಸ್ತದೆ. 5 ನಿಮಿಷ ಮಾತಾಡ್ಬೇಕು ಅನ್ನಿಸ್ತು. ಆದ್ರೂ ನಿಮ್ಮನ್ನೆಲ್ಲ ನೋಡಿ ಇನ್ನೊಂದು 10 ನಿಮಿಷ ಜಾಸ್ತಿ ಮಾತಾಡಿದೆ. ಪಾಪ ಈಗೆಲ್ಲ ಊಟದ ಸಮಯ ಆಗಿದೆ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿವಸಗಳಲ್ಲಿ ಬರೀ ಇಷ್ಟೇ ಅಲ್ಲ, 227 ಕೋಟಿ ಅಲ್ಲ, ಬರುವ ನೆಕ್ಸ್ಟ್ ಬಜೆಟ್ ಅಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಕೇಳಿದ್ದೀನಿ, ನೆಕ್ಸ್ಟ್ ಬಜೆಟ್ ಹಣ ಬಂದಾಗೂ ಸಹ ಬೇರೆ ನಗರಗಳಿಗೆ ಕೊಟ್ಟಷ್ಟೇ ಮಾನ್ಯ ಚೆನ್ನಿವರೆಗೂ ಸಹ ಕೊಡ್ತೀನಿ, ಈ ನಗರಕ್ಕೆ ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಶಿವಮೊಗ್ಗ ನಗರದ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.